ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಜೈಲಿನಲ್ಲಿ ವಿಲವಿಲ ಅಂತಿದ್ರೆ ಇತ್ತ ಅವರ ಫ್ಯಾನ್ಸ್ ಸೆಲೆಬ್ರೇಷನ್ಗೆ ಸಜ್ಜಾಗಿದ್ದಾರೆ. ಇವತ್ತೇ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ನಾಳೆ ಬೆಳಗ್ಗೆಯೇ ತೆರೆಗೆ ಅಪ್ಪಳಿಸಲಿದೆ. ಇದರ ನಡುವೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಸಮಾಧಿ ಧ್ವಂಸವಾಗಿದೆ. ಡೆವಿಲ್ ಇದೇ ಸಿನಿಮಾ ಶೂಟಿಂಗ್ ನಲ್ಲಿರುವಾಗಲೇ ದರ್ಶನ್ ಅರೆಸ್ಟ್ ಆಗಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ರು. ಸದ್ಯ ದರ್ಶನ್ ಜೈಲ್ನಲ್ಲಿದ್ರೆ ಅದೇ ಡೆವಿಲ್ ಚಿತ್ರ ನಾಳೆ ರಿಲೀಸ್ ಆಗ್ತಿದೆ. ಡೆವಿಲ್ ರಿಲೀಸ್ ಒಂದ್ ಕಡೆಯಾದ್ರೆ ಅತ್ತ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಸಮಾಧಿ ನಾಶವಾಗಿದ್ದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಡೆವಿಲ್ ತೆರೆಗಪ್ಪಳಿಸಲು ಕೌಂಟ್ ಡೌನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಸಮಾಧಿ ಧ್ವಂಸ. ಅವತ್ತು ಜೂನ್ 8, 2024 ಅಂದ್ರೆ ವರ್ಷದ ಹಿಂದಿನ ಕತೆ. ಅದೇ ದಿನ ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಿನಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದ. ಶೆಡ್ನಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದ. ಇದೇ ಕೊಲೆ ಕೇಸ್ನಲ್ಲಿ ಜೂನ್ 10ರಂದು ದರ್ಶನ್ ಅರೆಸ್ಟ್ ಆಗಿದ್ರು. ಇನ್ನು 2024ರ ಜೂನ್ 10ರಂದೇ ರೇಣುಕಾಸ್ವಾಮಿ ಮೃತದೇಹವನ್ನ ಚಿತ್ರದುರ್ಗಕ್ಕೆ ಕೊಂಡೊಯ್ಯಲಾಗಿತ್ತು. ಜೋಗಿಮಟ್ಟಿ ರಸ್ತೆಯ ವೀರಶೈವ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ನೆರವೇರಿಸಲಾಗಿತ್ತು. ಅಲ್ಲೇ ನಾಮಫಲಕ ಅಳವಡಿಸಲಾಗಿತ್ತು. ಆದರೆ ಅದೇ ನಾಮಫಲಕ ಇಂದು ಧ್ವಂಸವಾಗಿದೆ. ಅಚಾತುರ್ಯವೋ ಉದ್ದೇಶಪೂರ್ವಕವೋ? ರುದ್ರಭೂಮಿ ಕ್ಲೀನಿಂಗ್ ಮಾಡುವಾಗ ಹೀಗಾಯ್ತಾ? ಪಕ್ಕದ ಲೇಔಟ್ ನಿರ್ಮಾಣ ವೇಳೆ ಅಚಾತುರ್ಯ ಆಯ್ತಾ? ಅಥವಾ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಧ್ವಂಸ ಮಾಡಿದ್ರಾ ಅನ್ನೋ ಅನುಮಾನ ಇದ್ದು ಪೊಲೀಸರು ತನಿಖೆ ನಡೆಸಿದ್ರೆ ಅಸಲಿಯತ್ತು ಬಯಲಾಗಲಿದೆ. ನಾಳೆ ಡೆವಿಲ್ ಚಿತ್ರ ರಿಲೀಸ್. ಜೈಲಿನಿಂದಲೇ ದರ್ಶನ್ ಸಂದೇಶ. ಎರಡ್ 2024ರ ಜೂನ್ 10ರಂದು ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ರು. ಮೈಸೂರಿನ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ ದರ್ಶನ್ ಅಲ್ಲೇ ಅರೆಸ್ಟ್ ಆಗಿದ್ರು. ಸದ್ಯ ಪರಪ್ಪನಾಗ್ರಹಾರ ಜೈಲಿನಲ್ಲೇ ದರ್ಶನ್ ಇದ್ದು ಇಂಥ ಹೊತ್ತಲ್ಲೇ ನಾಳೆ ಡೆವಿಲ್ ಚಿತ್ರ ರಿಲೀಸ್ ಆಗ್ತಿದೆ. ರಾಜ್ಯಾದ್ಯಂತ 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಯಾಗ್ತಿದ್ದು ಟಿಕೆಟ್ಗಳು ಇಂದೇ ಸೋಲ್ಡ್ ಔಟ್ ಆಗಿವೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾಳೆ ಪ್ರೇಕ್ಷಕರ ಜೊತೆ ಕೂತು ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಿಸಲಿದ್ದಾರೆ. ಇನ್ನು ಮೈಸೂರಿನಲ್ಲಿ ಇಂದು ದೊಡ್ಡ ಮೆರವಣಿಗೆನೇ ನಡೆದಿತ್ತು. ದರ್ಶನ್ ಅಭಿಮಾನಿಗಳು ಡೆವಿಲ್ ಮೆರವಣಿಗೆ ನಡೆಸಿದ್ರು. ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಹತ್ತಾರು ಕಲಾ ತಂಡಗಳು ಭಾಗಿಯಾಗಿತ್ತು. ಅಷ್ಟೇ ಅಲ್ಲ, ದರ್ಶನ್ ನೆಚ್ಚಿನ ಹಳ್ಳಿ ಕಾರ್ ಹಸು, ದರ್ಶನ್ ಬಳಸುತ್ತಿದ್ದ ಕಾರುಗಳನ್ನು ಮೆರವಣಿಗೆಯಲ್ಲಿ ಪ್ರದರ್ಶಿಸಲಾಯಿತು. ಜೈಲ್ನಲ್ಲಿರೋ ದಾಸನಿಗೆ ಡೆವಿಲ್ ಚಡಪಡಿಕೆ. ಡೆವಿಲ್ ರಿಲೀಸ್ ಆಗ್ತಿರೋದ್ರಿಂದ ಜೈಲ್ನಲ್ಲೇ ದರ್ಶನ್ ಚಡಪಡಿಸ್ತಿದ್ದಾರಂತೆ. ಪ್ರತಿ ಸಿನಿಮಾವನ್ನು ಅದ್ಧೂರಿಯಾಗಿ ಪ್ರಮೋಟ್ ಮಾಡ್ತಿದ್ದ ದರ್ಶನ್ ಈ ಬಾರಿ ನಾನಿಲ್ಲ, ಏನಾಗುತ್ತೋ ಏನೋ ಅಂತ ನಿನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ. ಇದರ ನಡುವೆ ಪತ್ನಿ ವಿಜಯಲಕ್ಷ್ಮಿ ಮೂಲಕವೇ ಅಭಿಮಾನಿಗಳಿಗೆ ಸಂದೇಶ ಕಳಿಸಿದ್ದಾರೆ. ಈ ಸಮಯದಲ್ಲಿ ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು. ನನಗೆ ತೋರಿಸಿದ ಅದೇ ಪ್ರೀತಿಯನ್ನ ನೀವು ಡೆವಿಲ್ ಸಿನಿಮಾ ಮೇಲೆ ತೋರಿಸಿ, ನನ್ನ ಅನುಪಸ್ಥಿತಿಯೂ ಸಹ ನೀವು ಪ್ರತಿಯೊಂದು ಪ್ರಶ್ನೆಗೆ, ಅನುಮಾನಕ್ಕೆ, ಧ್ವನಿಗೆ ಉತ್ತರಿಸಬೇಕೆಂದು ನಾನು ಬಯಸುತ್ತೇನೆ. ಪದಗಳಿಂದಲ್ಲ, ಆದರೆ ಈ ಚಿತ್ರದ ಅದ್ಭುತ ಯಶಸ್ಸಿನೊಂದಿಗೆ ನನ್ನ ಸಿನಿಮಾಗೆ ನೀವು ಮಾಡ್ತಿರೋ ಪ್ರಚಾರ, ಪ್ರಯತ್ನ, ನಿಮ್ಮ ಏಕತೆ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ, ಹಾಗೆ ಭಾವುಕನಾಗುತ್ತೇನೆ. ಇನ್ನು ಜೈಲಿನಲ್ಲಿ ದರ್ಶನ್ ಇತರ ಆರೋಪಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು. ಆದ್ರೆ ಅದೆಲ್ಲ ಸುಳ್ಳು ಅಂತ ಪತ್ನಿ ವಿಜಯಲಕ್ಷ್ಮಿ ಇಂದು ಪೋಸ್ಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡೆವಿಲ್ ರಿಲೀಸ್ ಹೊತ್ತಲ್ಲೇ ದರ್ಶನ್ಗೆ ಟಿವಿ ಭಾಗ್ಯ. ನಾಳೆ ಡೆವಿಲ್ ರಿಲೀಸ್ ಆಗ್ತಿರೋ ಹೊತ್ತಲ್ಲೇ ದರ್ಶನ್ ಸೆಲ್ಗೆ ಇಂದು ಟಿವಿ ಅಳವಡಿಸಲಾಗಿದೆ. ನಮಗೆ ಟಿವಿ ಬೇಕು ಅಂತ ಆರೋಪಿ ಲಕ್ಷ್ಮಣ್ ಡಿಸೆಂಬರ್ 3ರಂದು ಮನವಿ ಮಾಡಿದ್ದ. ಇದರ ನಡುವೆ ಕೋರ್ಟ್ ಸೂಚನೆಯಂತೆ ಇಂದು ಟಿವಿ ಅಳವಡಿಸಲಾಗಿದ್ದು ಡೆವಿಲ್ ರೆಸ್ಪಾನ್ಸ್ ನೋಡಲು ದರ್ಶನ್ಗೆ ಅವಕಾಶ ಸಿಗಲಿದೆ. ಚಿತ್ರದುರ್ಗದಿಂದ ಬಸವರಾಜ್ ಮುದನೂರ್ ಜೊತೆ ಮಂಗಳಾ, ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.